ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಪರೇಷನ್ ಸಿಂಧೂರ ಬಿಗ್ ಸೀಕ್ರೆಟ್ ಸಿಗ್ ಔಟ್ ಆಗ್ತಿರೋದು. ಪ್ರೈವೇಟ್ ಏಜೆನ್ಸಿಗಳು, ಇಂಟೆಲಿಜೆನ್ಸ್ ಸೋರ್ಸ್ಗಳು, ಸ್ಯಾಟಲೈಟ್ ಇಮೇಜ್ಗಳು ಶಾಕಿಂಗ್. ಪಾಕಿಸ್ತಾನ ಏನಾಗಿದೆ ಅನ್ನೋದ್ರ ಬಗ್ಗೆ ಕೆಲವನ್ನ ಮಾತ್ರ ನಮ್ಮ ಸೇನೆ ಬಿಚ್ಚಿಟ್ಟಿತ್ತಲ್ವಾ. ಹಲವಾರು ಕಾರಣಗಳಿರ್ತವೆ. ಎಲ್ಲ ನಾವೇ ಗೆದ್ದಿದ್ರು, ನಾವೇ ಹೊಡೆದಾಕಿದ್ರು, ಎಲ್ಲ ಡೀಟೇಲ್ಸ್ ಕೊಡಲ್ಲ. ಯಾವ್ಯಾವ ಜೆಟ್ ಯೂಸ್ ಮಾಡಿದ್ವಿ, ಯಾವ ಕ್ಷಿಪಣಿ ಬಿಟ್ವಿ, ಎಲ್ಲ ಡೀಟೇಲ್ಸ್ ಕೊಡಲ್ಲ ಅಲ್ವಾ. ಈಗ ಎಂತೆಂಥ ರಿಪೋರ್ಟ್ಗಳು ಹೊರಗಡೆ ಬರ್ತಿದ್ದಾವೆ ಅಂದರೆ ಅದರಿಂದ ಅಮೆರಿಕ ಚೀನಾಗೆ ನಡುಗ್ತಾ ಇದೆ. ಅವರ ಈ ಉತ್ಪಾದನಾ ವಲಯವೇ ಶೇಕ್ ಆಗುವಂಥ ಸುದ್ದಿಗಳು ಕೂಡ ಹೊರಗಡೆ ಬರ್ತಿರೋದು. ಆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದನ್ನು ಅಧಿಕೃತವಾಗಿ ನಮ್ಮ ಸೇನೆ ಮಾಡಬೇಕು ಅಂತಲೇ ಇಲ್ಲ. PL-15 ಹೊಡೆದು ಹಾಕಿದ್ವಿ ಅಂತ ನೇರವಾಗಿ ಸೇನೆ ವಿತ್ ವಿಜುವಲ್ಸ್ ಇಡುತ್ತಲ್ವ. ಆದರೆ ಬೇರೆ ಎಲ್ಲ ಕೆಲವು ಕಾರಣಗಳಿಂದ ಯಾವ ದೇಶದ ಉತ್ಪಾದನೆಯಾದಂಥ ಜೆಟ್ಟನ್ನು ಹೊಡೆದು ಹಾಕಿದ್ವಿ ಅಂತ ಹೇಳಿಬಿಟ್ರೆ ಆಯಾ ದೇಶದ ಉತ್ಪಾದನಾ ವಲಯ, ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಟರ್ ಬಿದ್ದು ಹೋಗುತ್ತೆ. ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ತುಂಬಾ ಪರಿಣಾಮಗಳಿರ್ತವೆ. ಹಾಗಾಗಿ ನಾವು ಆಯಾ ದೇಶಗಳ ಜೊತೆಗಿನ ಸಂಬಂಧದ ಲೆಕ್ಕಾಚಾರದಲ್ಲಿ, ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಎಲ್ಲ ಬಿಟ್ಕೊಡೋಕ್ಕಾಗಲ್ಲ. ಅದು ನಮಗೆ ಅಷ್ಟು ಒಳ್ಳೆ ಸ್ನೇಹಿತ ಅಲ್ಲದಿದ್ರೂ ಕೂಡ ಬಿಟ್ಕೊಡೋಕ್ಕಾಗಲ್ಲ. ಅಮೆರಿಕ ಮತ್ತು ಇನ್ನಿತರ ರಾಷ್ಟ್ರಗಳ ಬಗ್ಗೆ ನಾವು ಹೆಚ್ಚಿನ ಏನು ಇನ್ಫಾರ್ಮೇಷನ್ ಹೇಳಿಲ್ಲ. ಅವರು ಯಾವ್ಯಾವ ಜೆಟ್ಗಳನ್ನು, ಇನ್ನಿತರ ವಿಚಾರಗಳನ್ನು ಬಿಚ್ಚಿಟ್ಟಿಲ್ಲ ಭಾರತ ಸೇನೆ. ಬಟ್ ಬೇರೆ ಬೇರೆ ಸೋರ್ಸಿಂದ ಹೊರಗಡೆ ಬರೋ ಥರ ಮಾಡಬಹುದಲ್ವ, ಅಥವಾ ತಂತಾನೆ ಅದಾಗಿರಲೂಬಹುದು. ಈಗ ನೋಡಿ, CDF ರಿಪೋರ್ಟ್ ಅಂದರೆ ಚಕ್ರ ಡೈಲಾಗ್ಸ್ ಫೌಂಡೇಶನ್ ಅಂತ ಒಂದು ರಿಪೋರ್ಟನ್ನು ರೆಡಿ ಮಾಡಿರೋದು. ಓಪನ್ ಸೋರ್ಸ್ ಇಂಟೆಲಿಜೆನ್ಸಿಂದ ಮತ್ತು ಸ್ಯಾಟಲೈಟ್ ಇಮೇಜ್, ಪ್ರೈವೇಟ್ ಏಜೆನ್ಸಿ ಸ್ಯಾಟಲೈಟ್ ಇಮೇಜು, ಬೇರೆ ಬೇರೆ ಮೂಲಗಳಿಂದ ಇದನ್ನೆಲ್ಲ ಕಲೆ ಹಾಕಿ ಏನೇನು ಹೊಡೆದು ಹಾಕಲಾಗಿದೆ, ಯಾವೆಲ್ಲ ವಿಮಾನಗಳನ್ನು ಭಾರತ ಹೊಡೆದು ಹಾಕಿದೆ ಅನ್ನುವಂಥ ಅಧಿಕೃತ ರಿಪೋರ್ಟ್ ಒಂದನ್ನು ರೆಡಿ ಮಾಡಲಾಗಿದೆ. ಎಕ್ಸಾಕ್ಟ್ ನಂಬರ್ಸ್ ಈ ರೀತಿ ಇದೆ ನೋಡಿ ಅಂತ ಈಗ ಹೊರಗಡೆ ಬರ್ತಿದ್ದು. ಬರೋಬ್ಬರಿ $4 ಬಿಲಿಯನ್ ಅಧಿಕ, $4 ಬಿಲಿಯನ್ ಅಧಿಕ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಲಾಸ್ ಆಗಿದೆ. ಅಂದರೆ ಇನ್ನು ಏರ್ಬೇಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋದು ಅದು ಇನ್ನೂ ದೊಡ್ಡ ಮೊತ್ತ. ಬರೀ ನಾವು ಹೊಡೆದು ಹಾಕಿರೋದ್ರ ಲೆಕ್ಕಾಚಾರದಲ್ಲಿ ಹೇಳ್ತಾ ಹೋದ್ರೆ ನೋಡಿ, CDF ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಪಾಕಿಸ್ತಾನ ಏರ್ಫೋರ್ಸ್ ಕಳ್ಕೊಂಡಿರೋದು 4 F-16 ಬ್ಲಾಕ್ 52 ಫೈಟರ್ ಜೆಟ್ಗಳನ್ನು, 4 F-16 ಬ್ಲಾಕ್ 52 ಫೈಟರ್ ಜೆಟ್ಗಳನ್ನು. F-16 ಉತ್ಪಾದನೆ ಆಗೋದು ಅಮೆರಿಕದಲ್ಲಿ. ಸೊ ಅಮೆರಿಕಾಗೆ ಶಾಕ್ ಇದು. ಭಾರತ ಹೇಳಿಲ್ಲ ಅದನ್ನು. 4 F-16 ಬ್ಲಾಕ್ 52 ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಲಾಗಿದೆ ಅನ್ನೋದು ಸಿಗ್ತಿರೋ ಮಾಹಿತಿ. ಅದರಿಂದ ಒಟ್ಟು $350 ಮಿಲಿಯನ್ ಲಾಸ್ ಆಗಿದೆ. ಹಾಗೆ ಪಾಕಿಸ್ತಾನ ಸ್ಯಾಬ್ ಏರೆ ಅವಾಕ್ಸ್ ಏರ್ಕ್ರಾಫ್ಟ್, ಅದು $35 ಮಿಲಿಯನ್ ವರ್ತ್, ಅದನ್ನು ಕೂಡ ನಾಶ ಮಾಡಿದೆ ಭಾರತ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಹಾಗೆ ರೀಫ್ಯೂಯಲಿಂಗ್ ಅಂದರೆ ಏರಲ್ಲೇ ರೀಫ್ಯೂಯಲಿಂಗ್ ಮಾಡುವಂಥ IL-78 ಟ್ಯಾಂಕರ್ $35 ಮಿಲಿಯನ್ ವರ್ತ್, ಅದನ್ನು ಕೂಡ ಡಿಸ್ಟ್ರಾಯ್ ಮಾಡಿದೆ. ಶಾಹಿನ್ ಮಿಸೈಲ್ ಅಂದರೆ ಇದು ಶಾಹಿನ್ ಮಿಸೈಲ್ ಬಗ್ಗೆ ಬಂತು ಒಂದು ಸುದ್ದಿ ಅಲ್ವಾ, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಅದು ಈ ಅಣುಬಾಂಬನ್ನು ಹೊತ್ತು ಬರುವ ಸಾಮರ್ಥ್ಯ ಇರುವ ನ್ಯೂಕ್ಲಿಯರ್ ಕೇಪಬಲ್ ಒಂದು ಫೈರ್ ಆಗಿದೆ. ಭಯಂಕರ ವಿಧ್ವಂಸ ಮಾಡಬೇಕು ಭಾರತದಲ್ಲಿ ಅಂತ ದೊಡ್ಡ ಅಸ್ತ್ರವನ್ನೇ ಎತ್ತಿತ್ತು ಪಾಕ್. ನ್ಯೂಕ್ಲಿಯರ್ ಹೆಡ್ ಹಾಕಿರಲಿಲ್ಲ ಅದರಲ್ಲಿ, ಬಟ್ ಬೇರೆ ಹೆಡ್ ಹಾಕಿ ಕಳಿಸಿದ್ರು ಅನ್ನೋ ಸುದ್ದಿ ಬಂತಲ್ಲ, ಅದನ್ನು ಹೊಡೆದು ಹಾಕಿದೆ ಈ ರಿಪೋರ್ಟ್. CDF ರಿಪೋರ್ಟನ್ನು ಖಚಿತಪಡಿಸ್ತಾ ಇದೆ. ಟರ್ಕಿಶ್ ಬಾಯ್ರಾಕ್ತಾರ್ TB2 UCAV ಈ ಎಲ್ಲ ಡ್ರೋನ್ಗಳನ್ನು ಡಿಸ್ಟ್ರಾಯ್ ಮಾಡಿದೆ. ಅದು ಒಂದೊಂದು $6 ಮಿಲಿಯನ್ ಕಾಸ್ಟ್ ಇರುವಂಥದ್ದು. ಅಂಥದ್ದು 500, 600, 700 ಡ್ರೋನ್ಗಳನ್ನು ಹೊಡೆದು ಹಾಕಿರುವಂಥ ರಿಪೋರ್ಟ್ ಸಿಗ್ತಾ ಇರೋದು. ಇನ್ನು ನಾವು ಸರ್ಗೋದಾ ಏರ್ಬೇಸನ್ನು ಹೊಡೆದು ಹಾಕಿದ್ದು, ಅಲ್ಲಿ $100 ಮಿಲಿಯನ್ ಲಾಸ್ ಆಗಿದೆ ಅನ್ನುವಂಥ ರಿಪೋರ್ಟ್ ಈಗ ಹೊರಗಡೆ ಬರ್ತಾ ಇದೆ. ಒಂದು ಚಾರ್ಟನ್ನೇ ರೆಡಿ ಮಾಡಿದ್ದಾರೆ. ಒಟ್ಟು JF-17 ಕೂಡ 4 ಜೆಟ್ಸನ್ನು ಹೊಡೆದು ಹಾಕಲಾಗಿದೆ. ಈಗ ಚೀನಾ ಮೇಡ್ JF-17 4 ಹೊಡೆದುರುಳಿಸಿದೆ ಭಾರತ ಅನ್ನುವಂಥ ಇನ್ಫಾರ್ಮೇಷನ್ ಕೂಡ ಬರ್ತಾ ಇದೆ. ಯಾವ್ಯಾವ ಏರ್ ಬೇಸು ಎಷ್ಟೆಷ್ಟು ಲಾಸ್ ಆಯಿತು, ಭೂಮಿಯಲ್ಲಿ ಎಷ್ಟು ಲಾಸ್ ಆಯಿತು, ಏರಲ್ಲಿ ಎಷ್ಟು ಲಾಸ್ ಆಯಿತು ಅನ್ನುವಂಥ ಪಟ್ಟಿಯನ್ನೇ ಪಕ್ಕಾ ಡೀಟೇಲ್ಸನ್ನು ಈ CDF ರಿಪೋರ್ಟ್ ಹೊರಗಿಟ್ಟಿರೋದು. ಈಗ ಪಾಕಿಸ್ತಾನವನ್ನು ಬೆಚ್ಚಿ ಬಿಡಿಸೋದ್ರ ಜೊತೆ ಚೀನಾ ಅಮೆರಿಕವನ್ನು ನಡಗಿಸ್ತಾ ಇದೆ. ಅವರು ಉತ್ಪಾದನೆ ಮಾಡಿದಂಥ ಬಲಿಷ್ಠ ಯುದ್ಧ ವಿಮಾನಗಳ ಕಥೆ ಏನಾಗಿದೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಾಗಿದೆ ಅನ್ನೋದಕ್ಕೆ ಇದು ಉತ್ತರ. ಈ ರಿಪೋರ್ಟ್ ಉತ್ತರವಾಗಿದೆ ಈಗ
ಅಂದ್ರೆ ನಾವು ಹೊಡೆದು ಹಾಕಿರೋದು ಅಲ್ಲಿ ಏರ್ ಬೇಸ್ ಲಾಸು ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡುವಂಥ ಅಮೌಂಟನ್ನು ಬಿಟ್ಟು ರಿಪೀಟ್ ಮಾಡ್ತಾ ಇದ್ದೀನಿ, ನಾವು ಹೊಡೆದು ಹಾಕಿರೋದು ಏರಿಯಲ್ ಲಾಸಸ್ಸು ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ $524 ಮಿಲಿಯನ್ ಡಾಲರ್ನಷ್ಟು ಲಾಸ್ ಆಗಿರೋದು. ಹಾಗೆ ಗ್ರೌಂಡ್ ಲಾಸು ಅಂದರೆ ಭೂಮಿಯಲ್ಲಿ ನಡೆದಂಥ ಫೈರಿಂಗು ಅದರಲ್ಲಿ ಸುಮಾರು $1.5 ಬಿಲಿಯನ್ ನಷ್ಟು ನಷ್ಟ ಆಗಿದೆ. ಅದರ ಚಾರ್ಟನ್ನೇ ಕೊಟ್ಟಿದೆ ಈ ಒಂದು ರಿಪೋರ್ಟು, ಅದನ್ನು ಕೂಡ ನೋಡಬಹುದು. ಸೊ ಭಯಂಕರವಾದಂತಹ ದಾಳಿ ಪಾಕಿಸ್ತಾನದ ಮೇಲೆ ಆಗಿದೆ ಅನ್ನೋದನ್ನು ಇದು ಖಚಿತಪಡಿಸ್ತಾ ಇದೆ. F-16 J-17 ಹೊಡೆದು ಹಾಕಿದೆ ಭಾರತ ಅನ್ನೋದನ್ನು ಮೀಡಿಯಾ ರಿಪೋರ್ಟ್ಸ್ ಹೇಳಿದ್ವು. ಬಟ್ ನಮ್ಮ ಆರ್ಮಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ಏನೇನಾಗಿದೆ, ಎಲ್ಲೆಲ್ಲಿ ನುಗ್ಗಿದ್ವಿ ಮತ್ತು ಬ್ರಹ್ಮೋಸ್ ಬಳಸಿದ್ದೀವಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಮಾತಾಡಿರಲಿಲ್ಲ. ಈಗ ಭಾರತ ಬ್ರಹ್ಮೋಸ್ ಮೂಲಕವೇ ದಾಳಿ ಮಾಡಿದೆ ಅನ್ನೋದನ್ನು ಈ ರಿಪೋರ್ಟ್ ಖಚಿತಪಡಿಸ್ತಾ ಇದೆ. 22ನೇ ತಾರೀಕು ಅವರು ದಾಳಿ ಮಾಡಿದ್ದು 22 ನಿಮಿಷದಲ್ಲಿ. ಸೊ ನಾವು ತಿರುಗೇಟು ಕೊಟ್ವಿ ಅನ್ನೋದು ಇದು ಲಾಜಿಕ್. 22ನೇ ತಾರೀಕು ವಿಧ್ವಂಸವನ್ನು ನಡೆಸಿದ್ರಲ್ಲ ಪಹಲ್ಗಾಮ್ ದಾಳಿ, ಅಮಾಯಕರ ಜೀವ. ಸೊ 22 ನಿಮಿಷಗಳಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡೋದು ಟಾರ್ಗೆಟ್ ಆಗಿತ್ತು. ಹಾಗಾಗಿ ಅದೇ ರೀತಿಯಲ್ಲಿ ಮಾಡ್ತು ನಮ್ಮ ಸೇನೆ ಅನ್ನೋದು. ಹಾಗೆ ಅವರ ಈ ಎಲೆಕ್ಟ್ರಾನಿಕ್ ವಾರ್ಫೇರ್, ಲಾಜಿಸ್ಟಿಕ್, ರೇಡಾರ್ ಆಕ್ಟಿವೇಶನ್ ಕಾಸ್ಟ್ ಎಲ್ಲ ಸೇರಿ ಹಾಳಾಗಿದ್ದು $435 ಮಿಲಿಯನ್ ಅಂತ ಹೇಳಲಾಗ್ತಿದೆ. ಇನ್ನು ಆಪರೇಷನಲ್ ಆಕ್ಟಿವಿಟೀಸ್ ಎಲ್ಲ ಸಮಸ್ಯೆ ಆಗಿರೋದಲ್ಲಿ $1.6 ಬಿಲಿಯನ್ ಅಂತ ಈಗ ಲೆಕ್ಕ ಸಿಗ್ತಿರೋದು. ಒಟ್ಟಾರೆಯಾಗಿ $4-5 ಬಿಲಿಯನ್ ನಷ್ಟು ನಾವೇ ಹೊಡೆದು ಹಾಕಿದ್ದೀವಿ ಪಾಕಿಸ್ತಾನದಲ್ಲಿ ಅನ್ನೋದು ಸಿಗ್ತಿರುವಂಥ ಲೆಕ್ಕ. ಇನ್ನು ಅವರ ಏರ್ ಬೇಸ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದಕ್ಕಂತ ಅವ್ರಿಗೆ ಸಾವಿರ ಕೋಟಿ ಖರ್ಚು ಮಾಡಬೇಕು. ಅದು ICUನಲ್ಲಿದೆ ಅಂತ ನಿನ್ನೆ ಅಷ್ಟೇ ಮೋದಿ ಗುಡುಗಿದ್ರು. ರಹೀಮ್ ಯಾರ್ ಖಾನ್ ಏರ್ ಬೇಸ್ ಏನಾಗಿದೆ ಅಂತ ಕೇಳಿದ್ರೆ ICUನಲ್ಲಿದೆ, ಅದು ಎದ್ದು ನಿಲ್ಲೋದಕ್ಕೆ ಇನ್ನೆಷ್ಟು ದಿನ ಬೇಕು ಅನ್ನೋದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಮೋದಿ ಹೇಳಿದ್ರಲ್ಲ. ಈಗ ಅದು ಈ ರಿಪೋರ್ಟ್ ಮೂಲಕ ಖಚಿತವಾಗ್ತಾ ಇದೆ. ನೋಡಿ ಯಾವ ಮೂಲದಿಂದ ಈ ಮಾಹಿತಿ ಕಲೆ ಹಾಕಲಾಗಿದೆ ನೋಡಿ. ಇದು ಇಂಡಿಪೆಂಡೆಂಟ್ ಸೋರ್ಸಸ್, ಮಲ್ಟಿಪಲ್ ಇಂಡಿಪೆಂಡೆಂಟ್ ಸೋರ್ಸಸ್ ಇಂದ ಮಾಹಿತಿ ಕಲೆ ಹಾಕಿರೋದು. ಓಪನ್ ಸೋರ್ಸ್ ಇಂಟೆಲಿಜೆನ್ಸು, ಕಮರ್ಷಿಯಲ್ ಸ್ಯಾಟಲೈಟ್ ಇಮೇಜರಿ ಮತ್ತೆ ಎಕ್ಸ್ಪರ್ಟ್ ಅನಾಲಿಸಿಸ್ಗಳು, ಬೇರೆ ದೇಶಗಳ ಎಕ್ಸ್ಪರ್ಟ್ಸ್ ಒಪಿನಿಯನ್, ಅಂದರೆ ಬೇರೆ ಎಕ್ಸ್ಪರ್ಟ್ಸ್ ಅಲ್ಲ, ಈ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಕೊಡ್ತಿರುವಂಥ ಡೀಟೇಲ್ಸು, ಅವ್ರಿಗಿರುವಂಥ ಅತ್ಯಂತ ಗುಪ್ತ ಮಾಹಿತಿಗಳಿರ್ತಾವಲ್ಲ ಅದ್ರ ಮೂಲಕ ಎಲ್ಲ ಇಂಟೆಲಿಜೆನ್ಸನ್ನು ಕಲೆ ಹಾಕಿ ಈ ರಿಪೋರ್ಟನ್ನು ಈಗ ರೆಡಿ ಮಾಡಲಾಗಿದೆ. ಸೊ ವಿವಿಧ ಬಲಿಷ್ಠ ರಾಷ್ಟ್ರಗಳ ಅತ್ಯಂತ ಬಲಿಷ್ಠ ವಿಮಾನಗಳನ್ನೇ ಭಾರತ ಹೊಡೆದುರುಳಿಸಿದೆ ಅನ್ನೋದು ಈ ರಿಪೋರ್ಟ್ನಲ್ಲಿ ಈಗ ಕನ್ಫರ್ಮ್ ಆಗ್ತಿರೋದು. ಸೊ CDF ರಿಪೋರ್ಟ್ ಈಗ ಇಡೀ ಜಗತ್ತಿನ ಮುಂದೆ ತೆರೆದಿಡ್ತಿದೆ ಭಾರತ ಪಾಕಿಸ್ತಾನದಲ್ಲಿ ಏನು ಮಾಡಿದೆ ಅನ್ನೋದನ್ನು. ಆದರೆ ನಮ್ಮ ಕೆಲವು ರಾಜಕಾರಣಿಗಳು ಮಾತ್ರ, ರಾಹುಲ್ ಗಾಂಧಿ ಅವ್ರನ್ನ ಸೇರಿದಂತೆ, ಭಾರತದ ಎಷ್ಟು ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದಿದೆ ಅಂತಿದ್ದಾರೆ. ಅದು ಒಂದೇ ಒಂದು ಸಾಕ್ಷಿ ಪಾಕಿಸ್ತಾನವಾಗಲಿ ಇನ್ನೊಬ್ಬರಾಗಲಿ ಕೊಡಲಿ, ಸ್ಯಾಟಲೈಟ್ ಇಮೇಜೋ ಅಥವಾ ಅದರ ಡೆಬ್ರೀಸೋ ಏನಾದರೂ ಒಂದು ಕೊಡಲಿ. ರಫೇಲ್ ಹೊಡೆದಿದ್ದೀವಿ ಅಂದ್ರಲ್ಲ, ಒಂದೇ ಒಂದು ಸಣ್ಣ ತಗಡನ್ನು ಪೀಸ್ ಕೊಟ್ಟರೆ ಸಾಕು, ಅವರು ಏನೂ ಕೊಡೋದಕ್ಕಾಗ್ತಿಲ್ಲ. ಬಟ್ ನಮ್ಮ ರಿಪೋರ್ಟ್ ಏನು ಅನ್ನೋದನ್ನು ಈಗ ಜಾಗತಿಕವಾಗಿ ಎಲ್ಲರೂ ಚರ್ಚೆ ಮಾಡೋ ರೀತಿಯಲ್ಲಿ ಅಂಕಿ ಅಂಶಗಳು ಸಿಗ್ತಾ ಇವೆ. ಇದರ ನಡುವೆ ನೋಡಿ, ಕಾಂಗ್ರೆಸ್ನ ಸೀನಿಯರ್ಸು ಈಗ ರಾಹುಲ್ ಗಾಂಧಿ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೇ ಇಬ್ಬಾಗ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಜೈಶಂಕರ್ ಅವ್ರ ವಿರುದ್ಧ ರಾಹುಲ್ ಗಾಂಧಿ ಅವ್ರು ತಗೊಂಡಿರೋ ಸ್ಟ್ಯಾಂಡು ಅದೊಂದು ರೀತಿಯಲ್ಲಿ ಸೇನೆಯನ್ನು ಅನುಮಾನಿಸೋದು ರೀತಿಯಲ್ಲಾಗುತ್ತೆ. ಈಗ 1991ನಲ್ಲಿ ಏನಾಗಿತ್ತು ಅನ್ನೋ ರೀತಿಯಲ್ಲಿ BJP ತೆಗೆದಿದೆ. ಪಾಕಿಸ್ತಾನದ ಜೊತೆಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಅನ್ನು, ಇಲ್ಲಿನ ಮಿಲಿಟರಿ ಮೂವ್ಮೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಕ್ಕಿಂತ ದೇಶದ್ರೋಹ ಕೆಲಸ ಬೇಕಂತ ಮುಗಿಬಿದ್ದಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಈ ರೀತಿ ಜೈಶಂಕರ್ ಅವ್ರನ್ನ ಭಾರತದ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಿಸಿರೋದು, ಪ್ರಶ್ನೆ ಕೇಳಿರೋದು, ನಿಲುವು ತಗೊಂಡಿರೋದು ಅಷ್ಟು ಸರಿ ಇಲ್ಲ ಅಂತ ಈಗ ಸೀನಿಯರ್ಸೇ ಅಟ್ಯಾಕ್ ಮಾಡ್ತಾ ಇದ್ದಾರಂತೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಇಬ್ಬಾಗದ ಪರಿಸ್ಥಿತಿ ಅನ್ನುವಂಥ ರಿಪೋರ್ಟ್ ಕೂಡ ಬರ್ತಾ ಇತ್ತು. ಭಾರತ ಏನು ಮಾಡಬೇಕೋ ಅದನ್ನು 22 ನಿಮಿಷದಲ್ಲಿ ಮಾಡಿ ಮುಗಿಸಿ ಬಂದಿದೆ. ಇದು ಮಾಡರ್ನ್ ವಾರ್. ಹಳೆ ಕಾಲದಂಗಲ್ಲ, ತಿಂಗಳುಗಟ್ಟಲೆ ನಡಿಬೇಕಂತಿಲ್ಲ, ನಿಮಿಷಗಳಲ್ಲಿ, ಕೆಲವೇ ದಿನಗಳಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಬಹುದು ಅನ್ನೋದನ್ನು ನಮ್ಮ ಅತ್ಯಂತ ಮುಂದುವರೆದಂಥ ಡಿಫೆನ್ಸ್ ಸಿಸ್ಟಮ್ ತೋರಿಸ್ಕೊಟ್ಟು